ಒಂದು ವಿಚಾರಕ್ಕೆ ಯಾವ್ಯಾವ ದಿಕ್ಕಿನಲ್ಲಿ ಆಯಾಮಗಳನ್ನು ಕೊಡ್ಬೋದು ಅದು ನಿಮ್ಮ ಕೆಲಸ. ನಮ್ಮ ಗುರಿ ಸ್ಪಷ್ಟ. ಎಲ್ಲ ಸಚಿವರು ನಿಮ್ಮ ವಿಶೇಷ ಕಾಳಜಿ ಏನಿಲ್ಲ, ನಾನು ಮೊದಲಿಂದನೂ ಕಾಯಕವೇ ಕೈಲಾಸ ಅಂದ್ಕೊಂಡಿದ್ದೀನಿ. ನಿಮ್ಮಂಥವನ್ನೇ ದೇವ್ರು ಬಂದು ತಿಳ್ಕೊಂಡಿದ್ದೀನಿ, ಕೆಲಸ ಮಾಡ್ತಾ ಆಗಲೇ ಹೇಳ್ತಾ ಇದ್ದಾರೆ. ಭಾಳಷ್ಟು ಮಂದಿಗೆ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗ್ಬೇಕು ಒಂದು ಕನಸು. ನಾವು ಹೇಳಿದ್ವಿ ಪಕ್ಷ ಉಪಮುಖ್ಯಮಂತ್ರಿಯವರು ಮಾಡಿದೆ ಅಂತ ಸಾಕ ಸರ್. ಇದು ಪಕ್ಷ ತೀರ್ಮಾನ ಮಾಡಬೇಕು. ಡಿ ಕೆ ಶಿವಕುಮಾರ್ ಅವರು ಪಕ್ಷ ನಂಬಿದ್ದಾರೆ, ಅದು ಪಕ್ಷ ತೀರ್ಮಾನ ಮಾಡ್ತದೆ. ಈಗ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದ್ದಾರೆ, ಸೊ ಅದ್ರ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಸೂಕ್ತ ಕಾಲ ಬರುತ್ತಾ ಗೊತ್ತಿಲ್ಲ, ನನಗೇನು ಗೊತ್ತು, ನಾನು ಹೆಂಗೆ ಹೇಳೋಕ್ಕಾಗುತ್ತೆ? ನನ್ನ ಭವಿಷ್ಯ ಹೇಳೋಕ್ಕಾಗುತ್ತಾ? ಭವಿಷ್ಯ ಹೇಳೋದಲ್ಲ. ನೀವು ಪ್ರಯತ್ನ ಮಾಡೋದು ಸರ್, ಯಾಕಂದರೆ ಕೆಲಸಕ್ಕೆ ಕೂಲಿ ಕೇಳಿದ್ದೆ. ನಾನು ಸ್ಟುಡಿಯೋಗೆ ಬಂದಾಗ ಅಣ್ಣನ ಸಿ ಎಂ ಮಾಡೋದೇ ಗುರಿ ಅಂತಲೂ ಹೇಳಿದ್ದೆ. ಹೌದು, ನಾನು ಈಗಲೂ ಹೇಳ್ತೀನಿ, ನನಗೊಂದು ಆಸೆ ಇದೆ ಅಂತ. ನನ್ನ ಆಸೆ ಬಗ್ಗೆ ನಾನೇನು ಮುಚ್ಚಿಡುವಂಥ ಪ್ರಶ್ನೆ ಇಲ್ಲ. ಬಟ್ ಕಾಲ ಬರಬೇಕು, ಕಾಲ ತೀರ್ಮಾನ ಆಗಬೇಕು. ಜೊತೆಗೆ ಇವತ್ತು ಮುಖ್ಯಮಂತ್ರಿಗಳು ಆ ಸ್ಥಾನದಲ್ಲಿ ಕೂತಿದ್ದಾರೆ, ಸೊ ಅದ್ರ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ನಮಗೂ ಅರ್ಥ ಆಗುತ್ತಲ್ಲ. ಈಗ ನಿಮ್ಮ ಸೀಟ್ನ ಖಾಲಿ ಮಾಡಿಸ್ಬೇಕು ಅಂತಂದರೆ ನಿಮ್ಮನ್ನ ಎಳೆದು ಕುಂಡಿಸ್ಬೇಕಾಗುತ್ತೆ, ಹಿಂಗಾಗತ್ತೆ. ಎಲ್ಲ ಅವ್ರವ್ರು ಕೂತಿರುವಾಗ ಅವ್ರ ಗೌರವ, ಅವ್ರ ಘನತೆ, ಅವ್ರ ಬಗ್ಗೆ ನಮ್ಮ ಒಂದು ನಂಬಿಕೆ, ಜೊತೆಗೆ ಅವ್ರಿಗೆ ಸಲ್ಲಬೇಕಾದಂಥದ್ದೆಲ್ಲನೂ ಕೂಡ ನಾವು ಚಿಂತೆ ಮಾಡಿ ಆಮೇಲೆ ತೀರ್ಮಾನ, ಪಕ್ಷ ಹೈಕಮಾಂಡ್ ತೀರ್ಮಾನ. ನಿಮಗೆ ಕಾನ್ಫಿಡೆನ್ಸ್ ಇದೆಯಲ್ಲ ಇಂದಲ್ಲ ನಾಳೆ? ಡಿ ಕೆ ಶಿವಕುಮಾರ್ ನಂಬಿರೋದೇ ನಂಬಿಕೆ, ದೇವ್ರ ಮೇಲೆ ನಂಬಿಕೆ ಮೇಲೆ. ನಾನು ಕೂಡ ನಂಬಿಕೆ ಮೇಲೆ, ನೀವು ಕೂಡ ನಂಬಿಕೆ ಮೇಲೆ ಬದುಕಬೇಕು. ನಂಬಿಕೆ ಇಲ್ಲದೆ ಅಂದರೆ ಬದುಕಕ್ಕಾಯ್ತದ? ನಿಮ್ಮ ದಿನನಿತ್ಯದ ಜೀವನ ನಂಬಿಕೆ ಇಲ್ಲದೆ ನೀವು ಒಂದು ಹೆಜ್ಜೆನೂ ಕೂಡ ನೀವು ಮುಂದುವರಿಯಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಇದೆಯಾ? ಯಾವುದೇ ವ್ಯಕ್ತಿ ಪ್ರಪಂಚದಲ್ಲಿರ್ತಕ್ಕಂಥದ್ದೇ ಯಾವುದೇ ಒಂದು ಜೀವ ಜಂತು ಯಾವುದ್ರ ಮೇಲೆ, ಆಧಾರದ ಮೇಲೆ ನಡಿಬೇಕು? ನಂಬಿಕೆ ಮೇಲೆ ತಾನೆ. ಆ ನಂಬಿಕೆ ಇಲ್ಲದೆ ಅಂತ ಇಲ್ಲ ಅಂತ ಅಂದರೆ ಬದುಕೋದಂಗೆ? ನಾನು ನಿಮ್ಮನ್ನು ನಂಬಬೇಕು, ನೀವು ಅವ್ರನ್ನ ನಂಬಬೇಕು, ನೀವು ನಿಮ್ಮ ಬಾಸನ್ನು ನಂಬಬೇಕು, ನಿಮ್ಮ ಬಾಸು ನಿಮ್ಮನ್ನು ನಂಬಬೇಕು, ಹೌದಾ ಅಲ್ವಾ? ಯಾತಕ್ಕೋಸ್ಕರ ನಿಮ್ಮನ್ನ ಇಲ್ಲಿ ವರದಿಗಾರರನ್ನು ಕಳಿಸಿದ್ದಾರೆ? ನಿಮ್ಮ ನಂಬಿಕೆ ಇಟ್ಬಿಟ್ಟು ಹೋಗ್ರಪ್ಪ, ನೀವೇನು ಪ್ರಾಮಾಣಿಕರಿದ್ದೀವಿ, ನಿಮ್ಮ ಕೆಲಸ ಮಾಡ್ಕೊಂಡು ಬನ್ನಿ ಅಂತ ಕಳಿಸಿರ್ತಾರೆ. ನೀವೇನು ಫೀಡ್ಬ್ಯಾಕ್ ಕೊಡ್ತೀರೋ ಅದನ್ನು ಮಾಡಿ. ನಂಬಿಕೆಯ ಆಧಾರದ ಮೇಲೆ ಶಿವಕುಮಾರ್ ಅವರು ಬದುಕಿರ್ತಕ್ಕಂಥದ್ದು, ನೀವು ನಾವು ಇರ್ತಕ್ಕಂಥದ್ದು ನಂಬಿಕೆ ಆಧಾರದ ಮೇಲೆ. ನಂಬಿಕೆ ನಮ್ಮೆಲ್ಲರಿಗೂ ಕೂಡ ಮುಖ್ಯ. ಒಪ್ಪಂದ ಅನ್ನೋದು ಬಹಳಷ್ಟು ಚರ್ಚೆ ಚರ್ಚೆ ಮಾಡೋಣ ನಡೆಯಪ್ಪ, ಟೈಮ್ ಇದೆ ಸಾಕು. ದಯವಿಟ್ಟು ಆ ಮುಂಡ್ರದ್ದೊಂದು ರೇಪ್ ಕೇಸ್ ಅದೇನೋ ಇದೆಯಂತೆ, ವಿಧಾನಸೌಧದಲ್ಲಿ ಮಾಡಿದಂತಲ್ಲ, ಅದನ್ನು ಸ್ವಲ್ಪ ನೋಡ್ರಿ. ಅದ್ರ ಬಗ್ಗೆ ನಾವು ಹೇಳಿದ್ದನ್ನೆಲ್ಲ ಇಲ್ಲಿ ಬಂದು ಹೇಳ್ಬೇಕು. ಕೊರಂಗು ಸ್ಟ್ಯಾಚ್ಯೂ ಮಾಡಬೇಕು ಅಂತ ಕೊಂಡ್ರು, ಕೊರಂಗು ಮುನ್ರತ್ನ ಅಂತ ಬ್ರದರ್ಸ್ ಇಬ್ಬರು ಸ್ಟ್ಯಾಚ್ಯೂ ಮಾಡಬೇಕು ಅಂತ ಪರ್ಮಿಷನ್ ಕೇಳಿದ್ದಾರೆ. ನಮ್ಮ ವರ್ಕರ್ಸ್ ಬಂದಿದ್ರು, ಈಗ ಲೆಟ್ರ್ ಕೊಡಬೇಕು, ಯಾರಿಗೆ ಕೊಡ್ಬೇಕಣ್ಣ ಅಂತ. DCM ಕೊಡ್ರಪ್ಪ. ನೀವು ವಿಧಾನಸಭೆ ಚೆನ್ನಾಗಿದೆ ರೆಸ್ಟ್ ಎಷ್ಟು ಆರೋಗ್ಯವಾಗಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.